ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ನಾನು ಇವತ್ತು ನಿಮ್ಮೆಲ್ಲರಿಗೂ ಒಂದು ಹೆಲ್ದಿ ರೆಸಿಪಿ ತೋರಿಸ್ತಾ ಇದ್ದೀನಿ. ಇದು ಹೆಲ್ದಿ ಲಡ್ಡು. ಡ್ರೈ ಫ್ರೂಟ್ಸ್ನ ಬಳಸಿ ನೀವು ಮಾಡ್ಕೋಬೋದು. ನಾನಿಲ್ಲಿ ಗೋಡಂಬಿ ತಗೊಂಡಿದ್ದೀನಿ, 120 ಆಗೋಷ್ಟು ನೆನೆಸಿಟ್ಕೊಂಡಿದ್ದು. ಆ್ಯಂಡ್ ಖರ್ಜೂರ ಒಂದು 3, ಸ್ವಲ್ಪ ದ್ರಾಕ್ಷಿ, ಸ್ವಲ್ಪ ಪಿಸ್ತಾ, ಮತ್ತು ಪಂಪ್ಕಿನ್ ಸೀಡ್ಸ್ ಮತ್ತು ಸನ್ಫ್ಲವರ್ ಸೀಡ್ಸ್ ತಗೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಕೊಬ್ಬರಿ ತಗೊಂಡಿದ್ದೀನಿ, ಕಾಯಿ ತುರಿ. ಇದನ್ನೆಲ್ಲ ನೀವು 1 ರೌಂಡ್ ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಮಿಕ್ಸಿಗೆ ಎಲ್ಲದನ್ನು ಹಾಕೊತಾ ಇದ್ದೀನಿ. ಗೋಡಂಬಿ ನೆನೆಸಿಟ್ಕೊಂಡಿರೋದು, ದ್ರಾಕ್ಷಿ, ಖರ್ಜೂರ ಸೀಡ್ ತೆಗೆದ್ಬಿಟ್ಟು ಹಾಕ್ತಾ ಇದ್ದೀನಿ. ಆ್ಯಂಡ್ ಪಿಸ್ತಾ ಮತ್ತು ಅದೆಲ್ಲ ಏನೇನು ತೋರಿಸಿದ್ನೋ ಅದನ್ನೆಲ್ಲ ಹಾಕ್ಕೊಂಡು, ಆ್ಯಂಡ್ ಕಾಯಿ ಕೂಡ ಹಾಕೊತಾ ಇದ್ದೀನಿ. ಇದನ್ನೆಲ್ಲ ನೀವು 1 ರೌಂಡ್ ನಿಮ್ಗೆ ಎಷ್ಟು ನೈಸ್ ಆಗಬೇಕು ಅಂತ ಅನ್ಸುತ್ತೋ ಅಷ್ಟು ನೀವು ರುಬ್ಕೋಬೋದು. ನಾನಿಲ್ಲಿ ಫುಲ್ ರುಬ್ಕೊಂಡಿದ್ದೀನಿ, ಅಂದರೆ ಫುಲ್ ನೈಸ್ ಆಗಿದೆ. ನಿಮಗೆ ಸಿಗಬೇಕು ಬಾಯಿಗೆ ಅನ್ನೋದಿದ್ರೆ ನೀವು 1 ರೌಂಡ್ ಹಾಕಿದ್ರೆ ಸಾಕು. ಈ ಥರ ಆದರೆ ಸಾಕು, ಎಲ್ಲ ಹೊಂದ್ಕೊಂಡು ಒಂದು ಉಂಡೆ ಮಾಡೋ ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ಆ್ಯಂಡ್ ನಾನಿಲ್ಲಿ ಉಂಡೆ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ಎಲ್ಲದನ್ನು. ಈ ಥರ ನೀವು ಉಂಡೆ ಮಾಡ್ಕೋಬೋದು. ಆ್ಯಂಡ್ ಮಾಡಿಕೊಂಡು ನೀವು ಇದನ್ನು ಕೊಬ್ಬರಿ ಆ ಪುಡಿಯಲ್ಲಿ ನೀವು ರೋಲ್ ಮಾಡ್ಕೋಬೋದು. ಹೊರಗಡೆಯಿಂದ ಚೆನ್ನಾಗಿರುತ್ತೆ ನೋಡೋದಕ್ಕೆ, ಆ್ಯಂಡ್ ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಡ್ರೈ ಫ್ರೂಟ್ಸ್ ತಿನ್ನೋದಕ್ಕೆ ಡೈಲಿ ಮರ್ತೋಗ್ತಾ ಇದೆ, ಈ ಥರ ನೀವು ಮಾಡಿ ಇಟ್ಕೊಂಡು ಒಂದೆರಡು ಲಡ್ಡುನ ತಿನ್ಬೋದು. ನಾನು ಆ್ಯಕ್ಚುಲಿ ಮರ್ತೋಗ್ತಿದ್ದೆ ಅಂತ ಈ ಥರ ಮಾಡ್ಕೊಂಡಿದ್ದೀನಿ. ಅದನ್ನು ನಾನು ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ನೀವು ಈ ಥರ ಲಡ್ಡು ಮಾಡಿಕೊಂಡು ಒಂದು ಬಾಕ್ಸ್ ಕಂಟೈನರ್ ಯಾವುದಕ್ಕಾದ್ರೂ ಹಾಕಿ ಇಟ್ಕೋಬೋದು. ನೀವು ಗ್ಲಾಸ್ ಜಾರ್, ಸ್ಟೀಲ್ ಕಂಟೈನರ್ ಯಾವುದಕ್ಕಾದ್ರೂ ಹಾಕ್ಬೋದು. ನಾನಿಲ್ಲಿ ಪ್ಲಾಸ್ಟಿಕ್ ಕಂಟೈನರ್ಗೆ ಹಾಕ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು. ನೀವು ಈ ಥರ ಯಾವ ಥರನಾದ್ರೂ ಸ್ಟೋರ್ ಮಾಡಿ ಇಟ್ಕೋಬೋದು. ಆ್ಯಂಡ್ ನಾನು ತೋರಿಸಿರೋ ಈ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ, ಆ್ಯಂಡ್ ಎಲ್ಲರಿಗೂ ಶೇರ್ ಮಾಡಿ. ಹೆಲ್ಪ್ ಆಗುತ್ತೆ ಬೇರೆಯವ್ರಿಗೂ, ಅವ್ರಿಗೆ ಗೊತ್ತಿಲ್ಲ ಅಂದರೆ ಮಾಡ್ಕೋಬೋದು. ಆ್ಯಂಡ್ 1 ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.